ಸಾರ್ವಜನಿಕರಿಗೆ ಹಾಸನಾಂಬೆ ದರ್ಶನ. ದೇವಿಯ ದರ್ಶನದ ಮೊದಲ ದಿನವೇ ಭಾರೀ ಮಳೆ. ವರ್ಷಕ್ಕೊಮ್ಮೆ ದರ್ಶನ ನೀಡುವ ಹಾಸನಾಂಬೆ ದೇವಿಯ ಗರ್ಭಗುಡಿ ಬಾಗಿಲನ್ನ ಶಾಸ್ತ್ರೋಕ್ತವಾಗಿ ನಿನ್ನೆ ಮಧ್ಯಾಹ್ನ 12:21ಕ್ಕೆ ತೆರೆದರು. ಇಂದಿನಿಂದ ಹಾಸನಾಂಬೆ ದೇವಿ ದೇಗುಲಕ್ಕೆ ಸಾರ್ವಜನಿಕ ದರ್ಶನ ಆರಂಭವಾಗಿದೆ. ಕಳೆದ ವರ್ಷ ಗರ್ಭಗುಡಿ ಬಾಗಿಲು ಮುಚ್ಚುವ ವೇಳೆ ಹಚ್ಚಿದ್ದ ದೀಪ ಉರಿಯುತ್ತಿತ್ತು. ದೇವರ ಮುಂದೆ ಇಟ್ಟಿದ್ದ ನೈವೇದ್ಯ ಹಳಸಿರಲಿಲ್ಲ ಮತ್ತು ಹೂವು ಬಾಡಿರಲಿಲ್ಲ. ಇಂದು ಕೂಡ ಹಾಸನಾಂಬೆ ದರ್ಶನ ಪಡೆಯುವುದಕ್ಕೆ ಭಕ್ತ ಗಣವೇ ಹರಿದು ಬಂದಿದೆ. ಇಂದಿನಿಂದ ಸಾರ್ವಜನಿಕರಿಗೆ ಹಾಸನಾಂಬೆ ದರ್ಶನ ನೀಡಲಿದ್ದು, ಮೊದಲ ದಿನವೇ ಹಾಸನಕ್ಕೆ ಭಕ್ತ ಸಾಗರವೇ ಹರಿದು ಬಂದಿದೆ. ಮೊದಲ ದಿನವೇ ಹಾಸನ ಜಿಲ್ಲೆಯ ಬಹುತೇಕ ಕಡೆ ಭಾರೀ ಮಳೆಯಾಗ್ತಾ ಇದೆ. ತಡರಾತ್ರಿಯಿಂದ ಹಾಸನ, ಹೊಳೆನರಸೀಪುರ, ಬೇಲೂರು, ಅರಕಲಗೂಡು, ಸಕಲೇಶಪುರ ಭಾಗದಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಇಂದು ಬೆಳಗ್ಗೆ 6 ಗಂಟೆಯಿಂದ ಸಾರ್ವಜನಿಕ ದರ್ಶನ ಆರಂಭಗೊಂಡಿದ್ದು, ಮಳೆಯ ನಡುವೆಯೂ ಸಾವಿರಾರು ಭಕ್ತರು ದೇವಿಯ ದರ್ಶನ ಪಡೆದು ಪುನೀತರಾಗುತ್ತಿದ್ದಾರೆ. ಹಾಸನಾಂಬೆ ದರ್ಶನಕ್ಕೆ ಹರಿದು ಬರ್ತಿದೆ ಭಕ್ತ ಸಮೂಹ. ಮಳೆ ಲೆಕ್ಕಿಸದೆ ದರ್ಶನ ಪಡೆದು ಪುನೀತರಾದ ಭಕ್ತರು. ಇಂದು ಬೆಳಗ್ಗೆಯಿಂದಲೇ ಹಾಸನಾಂಬೆಗೆ ವಿಶೇಷ ಪೂಜೆ, ಅಲಂಕಾರ ನೆರವೇರಿದ್ದು, ಮಳೆಯ ನಡುವೆಯೂ ಸರತಿ ಸಾಲುಗಳಲ್ಲಿ ನಿಂತು ಭಕ್ತರು ಅಮ್ಮನ ಕೃಪೆಗೆ ಪಾತ್ರರಾದರು. ದೇವಿಯ ದರ್ಶನಕ್ಕೆ ಭಕ್ತರ ನೂಕುನುಗ್ಗಲು ಬ್ಯಾರಿಕೇಡ್ ಅಳವಡಿಸಿದ್ರು. ಜನರನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಹರಸಾಹಸ ಪಟ್ಟರು. ಇನ್ನು ಇಂದಿನಿಂದ 13 ದಿನ ಸಾರ್ವಜನಿಕ ಭಕ್ತರ ದರ್ಶನಕ್ಕೆ ಅವಕಾಶವೂ ಇದೆ. ಈ ಬಾರಿ ದರ್ಶನೋತ್ಸವದಲ್ಲಿ ಮಹತ್ತರ ಬದಲಾವಣೆ. ದಿನಕ್ಕೆ 1,000 ಗೋಲ್ಡ್ ಪಾಸ್ ಮಾತ್ರ ವಿತರಣೆ. ಈ ಬಾರಿ ಹಾಸನಾಂಬೆ ದರ್ಶನೋತ್ಸವದಲ್ಲಿ ಜಿಲ್ಲಾಡಳಿತ ಕೆಲವು ಮಹತ್ತರ ಬದಲಾವಣೆಗಳನ್ನು ತಂದಿದೆ. 16 ವರ್ಷಗಳಿಂದ ಇದ್ದ ವಿಐಪಿ, ವಿವಿಐಪಿ ಪಾಸ್ಗೆ ಈ ಬಾರಿ ಕೋಕ್ ನೀಡಲಾಗಿದೆ. ಇದರ ಬದಲು ಗೋಲ್ಡ್ ಗಾರ್ಡ್ ಪಾಸ್ ವಿತರಿಸಲಾಗ್ತಾ ಇದೆ. ಮಾಜಿ ಶಾಸಕರು, ಕೆಲ ಉನ್ನತ ಮಟ್ಟದ ಅಧಿಕಾರಿಗಳು, ಕೆಲ ಗಣ್ಯ ವ್ಯಕ್ತಿಗಳಿಗೆ ಗೋಲ್ಡ್ ಪಾಸ್ ವಿತರಣೆ ಮಾಡಲಾಗ್ತಾ ಇದೆ. ಒಬ್ಬರಿಗೆ 1 ಗೋಲ್ಡ್ ಪಾಸ್ ಪಡೆದು ಸರತಿ ಸಾಲಿನಲ್ಲಿ ದರ್ಶನ ಪಡೆಯಲು ವ್ಯವಸ್ಥೆಯನ್ನು ಮಾಡಲಾಗಿದೆ. ಗೋಲ್ಡ್ ಪಾಸ್ನಲ್ಲಿ ದಿನಾಂಕ ನಿಗದಿ ಮಾಡಿರುವ ಜಿಲ್ಲಾಡಳಿತ ನಿಗದಿಯಾದ ದಿನ ಮತ್ತು ಸಮಯದಲ್ಲೇ ಗೋಲ್ಡ್ ಪಾಸ್ನಲ್ಲಿ ದರ್ಶನ ಮಾಡುವುದು ಕಡ್ಡಾಯ ಮಾಡಿದೆ. ಶಿಷ್ಟಾಚಾರ ವ್ಯವಸ್ಥೆಯಲ್ಲೂ ಮಹತ್ವದ ಬದಲಾವಣೆಗೆ ಹಾಸನ ಜಿಲ್ಲಾಡಳಿತ ಮುಂದಾಗಿದೆ. ನಿಗದಿತ ಸಮಯದ ನಂತರ ಶಿಷ್ಟಾಚಾರದ ಗೇಟ್ ಕ್ಲೋಸ್ ಮಾಡುವುದಾಗಿ ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ದೇವಾಲಯದ ಆವರಣಕ್ಕೆ ಅತಿ ಗಣ್ಯರ ವಾಹನಗಳ ಪ್ರವೇಶಕ್ಕೂ ನಿರ್ಬಂಧವಿದೆ. ದರ್ಶನಕ್ಕೆ ಬರುವ ಅತಿ ಗಣ್ಯರು ಪ್ರವಾಸಿ ಮಂದಿರಕ್ಕೆ ಬರಲು ಸೂಚನೆ ಕೊಡಲಾಗಿದೆ. ಪ್ರವಾಸಿ ಮಂದಿರದಿಂದ ಜಿಲ್ಲಾಡಳಿತದ ಶಿಷ್ಟಾಚಾರ ವಾಹನದಲ್ಲಿ ಮಾತ್ರ ತೆರಳಲು ಸೂಚನೆ ಇದೆ.